ಓ ಸಖತ್ ಗುರು. 6ನೇದಾ 7ನೇದಾ? ಸೇದು ಸೇದು ಹಾಳಾಗೋಗೋದಕ್ಕೆ ಏನು ಬೇಕೋ ಎಲ್ಲ ಮಾಡ್ತಾಯಿದ್ಯಾ. ಏನು ನಿನ್ನ ಸಮಸ್ಯೆ? ಏನು ಮಾಡೋಕ್ಕೋದ್ರೂ ಬೇಡ ಅಂತೀಯಲ್ಲ. ಮೀಸಲಾತಿಂದ ಕೆಲಸ ಬಿಡು ಅಂದೆ, ಬಿಟ್ಟೆ. ಲಂಚ ಕೊಟ್ಟು ಕೆಲಸಕ್ಕೆ ಸೇರ್ಕೊಂಬೇಡ ಅಂದೆ, ಅದನ್ನು ಬೇಡ ಅಂತ ಬಿಟ್ಟೆ. ಇವಾಗ ನೋಡಿದ್ರೆ ಒಂದು ಸಿಗರೇಟ್ ಸೇದಕ್ಕೂ ಬಿಡ್ತಿಲ್ಲ. ಥೂ, ಏನು ಹೇಳಿದೆ ಮರ? 1ನೇದಾ 6ನೇದಾ 7ನೇದಾ ಇದು? ನೀನೇನು ಮಾಡೋಕ್ಕೋದ್ರು ಬೇಡ ಅಂತ ಹೇಳ್ತೀನಾ? ಅವತ್ತೊಬ್ಬ ಬಡ ಹುಡುಗನಿಗೆ 100 ರೂಪಾಯಿ ಕೊಟ್ಟೆಲ್ಲ, ಬೇಡ ಅನ್ನ. ಮೊನ್ನೆ ನಿನ್ನ ಸ್ನೇಹಿತ ರಾಜುಗೆ 5,000 ರೂಪಾಯಿ ಕೊಟ್ಟೆ ಅಲ್ವಾ, ಬೇಡ ಅನ್ನ? ಇಲ್ಲ ತಾನೆ? ನೀನು ಯಾವ್ಯಾವಾಗ ಕೆಟ್ಟದ್ದು ಯಾವ್ಯಾವಾಗ ತಪ್ಪು ದಾರಿ ಹಿಡಿತೀಯಲ್ವಾ, ಆವಾಗೆಲ್ಲ ಬೇಡ ಅಂತ ಹೇಳಿದ್ದೀನಿ. ಅದು ಹೇಳೋದು ನನ್ನ ಹಕ್ಕು. ನನ್ನ ಪ್ರಕಾರ ಜೀವನ ಅಂದರೆ ಬೇರೆಯವ್ರಿಗೆ ಕೆಟ್ಟದ್ದು ಮಾಡದೇ ಇದ್ದರೆ ಸಾಕು, ಬೇರೆಯವ್ರಿಗೆ ತೊಂದರೆ ಕೊಡದೇ ಇದ್ದರೆ ಸಾಕು. ನಾನು ಅಂಥದ್ದೇನೂ ಮಾಡ್ತಾಯಿಲ್ಲ. ಎಲ್ಲದಕ್ಕೂ ಏನೋ ಒಂದು ಹೇಳ್ತೀಯಲ್ಲ ಗುರು. ಏಯ್, ಏನೋ ನೀನು ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅಂತ ನಿನ್ನ ಜೀವನ ನೀನು ಹಾಳು ಮಾಡ್ಕೊತೀಯ. ನಿನ್ನ ಜೀವನ ಚೆನ್ನಾಗಿರಬೇಕು. ಸುಮ್ಮನೆ ತಲೆ ಇಲ್ಲದೆ ಏನೇನೋ ಮಾತಾಡಬೇಡ ಗುರು. ನಿನ್ನ ಜೀವನ ಹಾಳಾದರೆ ಅಡ್ಡಿಲ್ವಾ? ದಿನಕ್ಕೆ 5, 6, 7 ಸಿಗರೇಟ್ ಸೇದ್ತೀಯ, ಪ್ರತಿದಿನ ಕುಡಿತೀಯ, ಪ್ರತಿ ವಾರ ಪಬ್ಬಿಗೆ ಹೋಗ್ತೀಯ. ಸ್ವಲ್ಪ ನಾವು ಯೋಚನೆ ಮಾಡು ಏನು ಮಾಡ್ತಿದ್ಯಾ ಅಂತ. 4 ತಿಂಗಳ ಕೆಳಗಡೆ, ಬರೀ 4 ತಿಂಗಳ ಕೆಳಗೆ 6 ಪ್ಯಾಕ್ ಆ್ಯಪ್ಸ್ ಬೇಕು, ಬಾಡಿ ಮಾಡಬೇಕು ಅಂತ ಸಿಗರೇಟ್ ಬಿಟ್ಟಿದ್ದೆ, ನೆನಪಿದೆಯಾ? ಪ್ರತಿದಿನ ವ್ಯಾಯಾಮ ಯೋಗ ಮಾಡ್ತಿದ್ದೆ. ಅದೇ ತಿನ್ನಬೇಕು ಇದೇ ತಿನ್ನಬೇಕು ಅಂತ ಬೆಳಗಿಂದ ಸಾಯಂಕಾಲ ತನಕ ಒಂದು ಪಟ್ಟಿ ಹಾಕೋತಿದ್ದೆ. ಎಲ್ಲೋ ಆಯ್ತವೆಲ್ಲ? ಏನೂ ಇಲ್ಲ. ಯಾವುದೋ ಸಮಯ ಕೇಳ್ತೀಯ, ಏನೇನೋ ತಿಂತೀಯ, ವ್ಯಾಯಾಮ ಅಂತೂ ಮಾಡೋದೇ ಇಲ್ಲ. ಮುಗಿದೋಯ್ತು. ಶಿಸ್ತೇ ಇಲ್ಲ ನಿನ್ನ ಜೀವನದಲ್ಲಿ. ಕೆಲಸ ಸಿಗ್ತಾ ಇಲ್ಲ ಗುರು. ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ. ಕೆಲಸ ಸಿಕ್ಕಿಲ್ಲ ಅಂತ ಇದೆಲ್ಲ ಮಾಡಿಬಿಟ್ರೆ ಕೆಲಸ ಸಿಗತ್ತಾ? ನೀನು ಈ ದೇಶದ ಭವಿಷ್ಯ, ಈ ದೇಶದ ಪ್ರಗತಿ, ಯುವಜನತೆ ನಿಮ್ಮ ಕೈಲಿದೆ. ನೀವೆಲ್ಲ ಇಂಥದಕ್ಕೆ ದಾಸ ಕೂತ್ಕೊಂಡ್ರೆ ದೇಶ ಹೇಗೆ ಪ್ರಗತಿ ಆಗುತ್ತೆ? ಇದನ್ನೆಲ್ಲ ಅಭ್ಯಾಸ ಮಾಡಿಕೊಂಡು ಎಷ್ಟು ಬಲಹೀನನಾಗಿದೆಯಾ ನೋಡು. ಮೊದಲು 6-8 ಕಿಲೋಮೀಟ್ರ್ ಓಡ್ತಿದ್ದೆ, ಇವಾಗ 2 ಕಿಲೋಮೀಟ್ರ್ ನಡೆಯಲು ಸುಸ್ತಾಗ್ತೀಯ. ಹೊಟ್ಟೆ ನೋಡ್ಕೊಂಡಿದ್ದು ಶಕ್ತಿಯೆಲ್ಲ ಹೋಗಿ ಬಲಹೀನನಾಗ್ತಿದೆಯಾ. ಇನ್ನೂ ಹೇಳಬೇಕು ಅಂದರೆ ನಿರ್ವೀರ್ಯನಾಗ್ತಿದೆಯಾ. ನೀನು ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು, ಹದ್ದು ಮೀರಿ ಮಾತಾಡ್ತಿದ್ಯಾ. ನಿನಗೆ ಮರ್ಯಾದೆ ಬೇರೆ ಕೊಡ್ಬೇಕಾ? ಓ, ಇದಕ್ಕೆ ನಾ ಮದುವೆಗೆ ಬರೋಲ್ಲ ಅಂತ ಹೇಳಿದ್ದು, ಮನೇಲಿ ಕೂತ್ಕೊಂಡು ಆರಾಮಾಗಿ ಇಂಥದ್ದನ್ನೆಲ್ಲ ಮಾಡ್ಬೋದು ಅಂತ. ಅಪ್ಪ ಅಮ್ಮನ ಕಣ್ಣಿಗೆ ಮನನೇರಿಸ್ತೀಯಲ್ಲ ಗುರು. ಇಷ್ಟಕ್ಕೊಂದು ಮಾತು ಕೇಳ್ತೀನಿ. ನೀನು ಮಾಡ್ತಾ ಇರೋ ಕೆಲಸ ಎಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿದ್ರೆ ಅಥವಾ ಅವ್ರಿಗೆ ಗೊತ್ತಾದರೆ ಅವ್ರು ಖುಷಿ ಪಡ್ತಾರ, ಸಂತೋಷ ಪಡ್ತಾರ? ಅವರಿಗೆ ಹೆಮ್ಮೆ ಆಗತ್ತಲ್ಲ, ಓ ನನ್ನ ಮಗ ಕುಡಿತಾನೆ, ಸಿಗರೇಟ್ ಸೇತಾನೆ. ಇಲ್ಲ, ಅವ್ರಿಗೆ ತುಂಬ ಬೇಜಾರಾಗತ್ತೆ ನಾನು ಇಂಥವೆಲ್ಲ ಗೊತ್ತಾದ. ನಿನ್ನ ಪರಿಸ್ಥಿತಿ ನೋಡು ಗುರು. ಹೆತ್ತ ತಂದೆ ತಾಯಿ ಮುಂದೆ, ಒಡ ಹುಟ್ಟಿರೋ ತಂಗಿ ಮುಂದೆ, ಪ್ರೀತಿಸಿರೋ ಹುಡುಗಿ ಮುಂದೆ ಧೈರ್ಯವಾಗಿ ಹೇಳೋಕ್ಕಾಗ್ದಿರೋ ಕೆಲಸ ನೀನು ಮಾಡ್ತಿದ್ಯಾ. ಇದಕ್ಕಿಂತ ಒಂದು ದುರ್ವಿಧಿ ಅಥವಾ ಒಂದು ಏನು ಹೇಳ್ತಾರೆ ತುಚ್ಛವಾದ ಜೀವನ ಬೇರೆ ಯಾವ್ದಾದ್ರು ಇದೆಯಾ ಅಂತ ನನಗಂತೂ ಗೊತ್ತಿಲ್ಲಪ್ಪ. ತಂದೆ ಗುರುವೇ, ದಯವಿಟ್ಟು ನನ್ನ ಬಿಟ್ಬಿಡಪ್ಪ ಪ್ಲೀಸ್. ನನ್ನ ಪಾಡಿ ನನ್ನ ಬಿಟ್ಬಿಡು. ನಿನಗೆ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ. ಸಾಧ್ಯನೇ ಇಲ್ಲ. ಹೆಂಗೆ ಬಿಡೋಕ್ಕಾಗತ್ತೆ? ನಿಮ್ಮಪ್ಪ ನಿನಗೆ ಪ್ರತಿದಿನ ಭಗವದ್ಗೀತೆ ಶ್ಲೋಕ ಹೇಳ್ಕೊಡ್ತಿದ್ರು, ನೆನಪಿದೆಯಾ? ಎಂತೆಂಥ ಒಳ್ಳೆ ಪುರಾಣ ಕಥೆಗಳನ್ನು ಹೇಳ್ತಿದ್ರು. ತಾನೆಷ್ಟು ಕಷ್ಟಪಟ್ಟೆ, ತಾನು ಹೆಂಗೆ ಈ ಜಾಗಕ್ಕೆ ಬಂದೆ ಅಂತೆಲ್ಲ ಹೇಳ್ತಿದ್ರು. ಅದನ್ನೆಲ್ಲ ಬಿಟ್ಟು ನೀನು ಇಂಥದಕ್ಕೆಲ್ಲ ದಾಸ ಆಗ್ತಿದೆಯಾ. ಸಂಸ್ಕಾರ ಸಿಗದೆ ದಾಸ ಆದರೆ ಅದು ಬೇರೆ ಕತೆ. ಸಂಸ್ಕಾರ ಸಿಕ್ಕಿನೂ ನೀನು ದಾಸ ಆಗ್ತಿದೆಯಲ್ಲ, ಇದನ್ನು ನನ್ನ ಕೈಯಿಂದ ನೋಡೋಕ್ಕಾಗ್ತಿಲ್ಲ.
ನಿಗೊಂದು ಮಾತು ಕೇಳ್ತೀನಿ. ನಿಮ್ಮಪ್ಪ ನಿನಗೆ ಇಷ್ಟೆಲ್ಲ ಒಳ್ಳೊಳ್ಳೆ ವಿಷಯ ಹೇಳಿದ್ರು, ಒಳ್ಳೆ ಸಂಸ್ಕಾರ ಕೊಟ್ಟರು. ನಿನ್ನ ಮಕ್ಕಳಿಗೆ ಏನು ಹೇಳ್ಕೊಡ್ತೀಯ? ಮಕ್ಕಳೇ, ದಿನಕ್ಕೆ 5 ಸಿಗರೇಟ್ ಸೇದಬೇಕು, ಇಲ್ಲ ಅಂದರೆ ನಿಮ್ಮ ಅಪ್ಪನ ಮರ್ಯಾದೆ ಕಮ್ಮಿ ಆಗಿಬಿಡತ್ತೆ, ಪ್ರತಿದಿನ ಪಬ್ಬಿಗೆ ಹೋಗಬೇಕು, ಪ್ರತಿದಿನ ಬಾರಿಗೆ ಹೋಗಬೇಕು, ಇಂಥದ್ದನ್ನೇ ಹೇಳ್ಕೊಡ್ತೀಯ? ಅಲ್ಲ, ನಿನಗೆ ಮಕ್ಕಳು ಹುಟ್ಟೋದೇ ಡೌಟು ಬಿಡು. ಏನಂಗೆ ಗುರಾಯಿಸ್ತೀಯ? ಈ ಥರ ಧೂಮಪಾನ ಮಾಡ್ತಿದ್ರೆ ಮುಗಿದೋಯ್ತು ಮಕ್ಕಳು ಹುಡೋದಂಗೆ. ಏಯ್, ಏನಿವಾಗ ಇದನ್ನೆಲ್ಲ ಬಿಟ್ಬಿಡ್ಬೇಕಾ? ಇದನ್ನು ಬಿಟ್ಬಿಟ್ರಲ್ಲ ಸರಿ ಹೋಗ್ಬಿಡತ್ತಾ? ನಾನು ಸೇದೋದು ತಪ್ಪು ಅಂದರೆ ಇವ್ರು ಮಾರಾಟ ಮಾಡೋದು ತಪ್ಪು. ಮೊದಲು ಅದನ್ನು ನಿಷೇಧ ಮಾಡಬೇಕು. ಇವ್ರು ಮಾರಾಟ ಮಾಡೋದು ಸರಿ ಅಂತೆ, ನಾನು ಸೇದೋದು ಮಾತ್ರ ತಪ್ಪಂತೆ. ಏಯ್, ತಲೆ ಇಲ್ಲದೆ ಏನೇನೋ ಮಾತಾಡಬೇಡ. ಸರ್ಕಾರ 1000 ಮಾರಾಟ ಮಾಡುತ್ತೆ. ನಿನ್ನ ಹತ್ರ ಯಾವನು ಹೋಗಿ ತಗಂತ ಹೇಳಿದ್ದು? ಯಾವನಾರು ಬಂದು ನಿನ್ನ ಹತ್ರ ಕೇಳ್ಕೊಂಡಿದ್ನ, ಗುರುವೇ ದಯವಿಟ್ಟು ಧೂಮಪಾನ ಮಾಡು ಅಂತ? ನೀನೇ ಹೋಗ್ತೀಯಾ? ಕದ್ದು ಮುಚ್ಚಿ ಹೋಗ್ತೀಯಾ? ಅಕ್ಕಪಕ್ಕ ಯಾರಿದಾರೆ ಅಂತ ಹೆದರ್ಕೊಂಡು ನೋಡ್ಕೊಂಡು ಹೋಗ್ತೀಯಾ? ಹೇಡಿ ಥರ ಬದುಕ್ತಾ ಇದೆಯಲ್ಲೋ, ಹೇಡಿ ಥರ. ಓ ಸಾರಿ, ಷಂಡನ್ ಥರ ಬದುಕ್ತಾ ಇದ್ದ. 1 ಸಿಗರೇಟಿಗೆ 15 ರೂಪಾಯಿ ಆದರೆ 4 ಸೇರಿದ್ರು 60 ರೂಪಾಯಿ ಆಯಿತು. ವಾರಕ್ಕೆ 420 ರೂಪಾಯಿ. ಏನೂ ಮಾಡದೆ ವ್ಯರ್ಥ ಮಾಡ್ತಿದ್ದೆ. ಈಗ ಮತ್ತೆ ಅದೇ ಹಳೆ ಫಿಲಮ್ ಡೈಲಾಗ್ ಹೇಳ್ಬೇಡಪ್ಪ. ನೀನು ಎಷ್ಟು ವರ್ಷದಿಂದ ಸಿಗರೇಟ್ ಸೇರ್ತಿದ್ಯಾ, ಎಷ್ಟು ಉಳಿಸಿದ್ರೆ ಅಷ್ಟು ಮಾಡ್ಬೋದಿತ್ತು, ಹಂಗೆ ಮಾಡ್ಬೋದಿತ್ತು, ಹಿಂಗೆ ಮಾಡ್ಬೋದಿತ್ತು, ಕಾರ್ ತೊಗೊಬೋದಿತ್ತು, ಎಷ್ಟೆಲ್ಲ ದುಡ್ಡು ವೇಸ್ಟ್ ಆಯಿತು. ದಯವಿಟ್ಟು ಅದು ಹೇಳಬಾರ್ದು. ನಾನು ಹೇಳ್ತೀನಿ, ನನಗೆ ಹೇಳೋ ಅಧಿಕಾರ ಇದೆ. 1 ಸಿಗರೇಟಿಗೆ 15 ರೂಪಾಯಿ ಅಂದರೆ 4 ಸಿಗರೇಟಿಗೆ 60 ರೂಪಾಯಿ ಆಯಿತು. ಇಬ್ಬರು ಊಟ ಮಾಡೋ ದುಡ್ಡನ್ನ ನೀನು ವ್ಯರ್ಥ ಮಾಡ್ತಿದ್ಯಾ. ನಿನಗೆ ಹೆಚ್ಚಾದರೆ ಬೇರೆಯವ್ರಿಗೆ ಕೊಡು. ಬೇಕಾದರೂ ತುಂಬ ಜನ ಇದ್ದಾರೆ. ಒಂದು ಹೊತ್ತು ಊಟಕ್ಕೂ ಗತಿ ಇಲ್ದಿರೋರು ತುಂಬ ಜನ ಇದ್ದಾರೆ. ಅಂಥವ್ರಿಗೆ ಸಹಾಯ ಮಾಡು. ಅದನ್ನು ಬಿಟ್ಬಿಟ್ಟು ಅದು ನನಗೊಂದು ಅನುಮಾನ, ಎಲ್ಲರ ಮನಸ್ಸಾಕ್ಷಿಯನ್ನು ಮಾತಾಡತ್ತಾ ಇದೇ ರೀತಿ, ಅಥವಾ ನೀನೊಬ್ಬನೇ ಹಿಂಗ ಏನು ಮಾಡೋಕ್ಕೋದನ್ನು ಅದು ಮಾಡಬೇಡ ಇದು ಮಾಡಬೇಡ ಅಂತ ಎಲ್ಲರ ಮನಸ್ಸಾಕ್ಷಿನೂ ಹಿಂಗೆ ಮಾತಾಡ. ಪ್ರತಿಯೊಬ್ಬರು ಮನಸ್ಸಾಕ್ಷಿನೂ ತಪ್ಪು ಮಾಡಿದಾಗ ಮಾತಾಡತ್ತೆ. ಆದರೆ ಏನು ಗೊತ್ತಾ, ಆ ಮನಸ್ಸಾಕ್ಷಿ ಹೇಳೋ ವಿಚಾರಗಳನ್ನು ತಗೊಳ್ಳೋದು ಬಿಡೋದು ಆ ವ್ಯಕ್ತಿಗೆ ಬಿಟ್ಟಿದ್ದು. ನಾವು ಕುದುರೆನ ನೀರಿನ ತನಕ ತೊಗೊಂಡೋಗ್ಬೋದು, ಆದರೆ ನೀರು ಕುಡ್ಸೋಕ್ಕಾಗಲ್ಲ. ಹಾಗೆಯೇ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಅಂತ ಹೇಳ್ಬೋದು, ಆದರೆ ಅದನ್ನು ತಗೊಳ್ಳೋದು ಬಿಡೋದು ಆ ವ್ಯಕ್ತಿಗೆ ಬಿಟ್ಟು. ಏನಪ್ಪ, ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿನ್ನ ಕಷ್ಟ ನನಗೆ ಅರ್ಥ ಆಗತ್ತೆ. ಆದರೆ ಒಂದು ಮಾತು ಹೇಳ್ತೀನಿ, ಎಲ್ಲರಿಗೂ ಒಳ್ಳೆಯ ಜೀವನ ಸಿಗಲ್ಲ. ಕೆಲವರಿಗೆ ಅಪ್ಪ ಅಮ್ಮನೇ ಇರಲ್ಲ, ಇನ್ನು ಕೆಲವರಿಗೆ ಅಪ್ಪ ಅಮ್ಮ ಇದ್ದರೂ ಅವ್ರ ಪ್ರೀತಿ ಸಿಗಲ್ಲ. ಎಷ್ಟೋ ಜನಕ್ಕೆ ಒಳ್ಳೆಯ ಶಿಕ್ಷಣ ಸಿಗಲ್ಲ, ಮತ್ತು ಎಷ್ಟೋ ಜನಕ್ಕೆ ಆ ಜಗಳ ಆಡೋಕ್ಕೋ ಆಟ ಆಡೋಕ್ಕೋ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇರಲ್ಲ. ಎಲ್ಲ ಇದ್ರೂ ಎಷ್ಟೋ ಜನಕ್ಕೆ ಒಳ್ಳೆಯ ಸ್ನೇಹಿತರು ಸಿಗಲ್ಲ. ದೇವರು ನಿನಗೆ ಯಾವುದರಲ್ಲೂ ಮೋಸ ಮಾಡಿಲ್ಲ. ಹಿಂಗಿರ್ಬೇಕಾದ್ರೆ ಒಳ್ಳೆಯ ಜೀವನನ ಯಾಕೆ ಹಾಳು ಮಾಡ್ಕೊತೀಯ? ಒಂದು ವಿಷಯ ನೆನಪಲ್ಲಿಟ್ಕೋ, ನಿನ್ನ ಭವಿಷ್ಯ, ನಿನ್ನ ದೇಶದ ಭವಿಷ್ಯ ಎರಡೂ ನಿನ್ನ ಕೈಲೇ ಇದೆ. ಅಳಬೇಡ, ನೀನ ಹತ್ರ ನನಗೂ ಅಳು ಬರುತ್ತೆ. ಒಂದು ಒಳ್ಳೆಯ ಜೀವನನ ರೂಪಿಸ್ಕೊಂಡ್ರೆ 10 ಜನ ನಿನ್ನ ಥರ ಆಗಬೇಕು ಅಂತ ಬಯಸ್ತಾರೆ. ಅದೇ ನೀನು ರೂಪಿಸ್ಕೊಳ್ಲಿಲ್ಲ ಅಂದರೆ 10 ಜನ ನಿನ್ನ ಥರ ಆಗಬಾರ್ದು ಅಂತ ಬಯಸ್ತಾರೆ. ನೀನು ಒಳ್ಳೆ ರೀತಿಲಿ ಮಾದರಿ ಆಗ್ತೀಯೋ ಕೆಟ್ಟ ರೀತಿಲಿ ಮಾದರಿ ಆಗ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಅಂದಹಾಗೆ ಇಂಥ ವಿಷಯ ಹೇಳೋದ್ರಲ್ಲಿ ನನ್ನ ಸ್ವಾರ್ಥನೂ ಇದೆ, ನಿನ್ನ ಸ್ವಾರ್ಥನ. ಅಕಸ್ಮಾತ್ ನೀನು ಇದಕ್ಕೆಲ್ಲ ಬಲಿಯಾಗಿ ಬೇಗ ಸತ್ತೋಗ್ಬಿಟ್ರೆ ನಾನು ಯಾರ ಜೊತೆ ಮಾತಾಡಲಿ? ನಾನು ಈ ವಿಚಾರನೆಲ್ಲ ಯಾರ ಹತ್ರ ಹೇಳ್ಕೊಳ್ಳಿ? ಯಾಕಂದರೆ ನನಗೆ ಬೇರೆ ಯಾರೂ ಇಲ್ಲ ಅಲ್ವಾ? ಈ ದೇಶದಲ್ಲಿ ಏನು ಬದಲಾವಣೆ ಆಗಬೇಕು ಅಂತಿದೆಯೋ ಆ ಬದಲಾವಣೆ ಮೊದಲು ನಿನ್ನಲ್ಲಿರಬೇಕು. ಮೊದಲು ನೀನು ಬದಲಾಗಬೇಕು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.
ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ